ಉಡುಪಿಯ ಪಾವನ ಕತೆ ಶ್ರೀಕೃಷ್ಣನ ಕರುಣೆಯಿಂದ ಹುಟ್ಟಿದ ನಗರ. ಬಹುವರ್ಷಗಳ ಹಿಂದೆ ಕರ್ನಾಟಕದ ಸಮುದ್ರ ತೀರದಲ್ಲಿ ತೆಂಗಿನ ಮರಗಳ ನೆರಳು, ನಿಶ್ಶಬ್ದ ಅಲೆಗಳು ಮತ್ತು ಸರಳ ಜನರ ಬದುಕಿನಿಂದ ತುಂಬಿದ ಒಂದು ಸುಂದರ ಹಳ್ಳಿ ಇತ್ತು. ಆ ಹಳ್ಳಿಯೇ ಇಂದು ಪ್ರಸಿದ್ಧವಾದ ಉಡುಪಿ. ಆ ಸಮಯದಲ್ಲಿ ಅಲ್ಲಿ ಶ್ರೀ ಮಧ್ವಾಚಾರ್ಯರು ಎಂಬ ಮಹಾನ್ ತತ್ವಜ್ಞಾನಿ ಮತ್ತು ಭಕ್ತನಿದ್ದರು. ಅವರು ಪ್ರತಿದಿನ ಮಲ್ಪೆ ಸಮುದ್ರ ತೀರಕ್ಕೆ ಹೋಗಿ ಜಪ ಧ್ಯಾನ ಮಾಡುತ್ತಿದ್ದರು. ಒಂದು ದಿನ ಭಾರೀ ಗಾಳಿ ಮಳೆಯಾಗುತ್ತಿದ್ದಾಗ ಅವರು ಕರಾವಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾಗ ದೂರದಲ್ಲಿ ಒಂದು ಹಡಗು ಸಮುದ್ರದ ಅಲೆಗಳಲ್ಲಿ ಸಿಲುಕಿ ಮುಳುಗುವ ಸ್ಥಿತಿಯಲ್ಲಿ ಕಾಣಿಸಿತು. ಮಧ್ವಾಚಾರ್ಯರು ಭಕ್ತಿಯಿಂದ ಕೈಯೆತ್ತಿ ಸಮುದ್ರದ ದೇವತೆಗೆ ಪ್ರಾರ್ಥನೆ ಮಾಡಿದರು. ಅದ್ಭುತವಾಗಿ ಅಲೆಗಳು ಶಾಂತವಾದವು. ಹಡಗು ಸುರಕ್ಷಿತವಾಗಿ ತೀರಕ್ಕೆ ತಲುಪಿತು. ಕೃತಜ್ಞತೆಯಿಂದ ನಾವಿಕರು ತಮ್ಮ ಸರಕುಗಳನ್ನು ತೋರಿಸಿದರು. ಅವುಗಳಲ್ಲಿ ದೊಡ್ಡ ಮಣ್ಣಿನ ಮತ್ತು ಮರದ ತುಂಡೊಂದು ಕಂಡಿತು. ಅದರಲ್ಲಿ ಒಂದು ದೈವಿಕ ಶಕ್ತಿ ಇದೆ ಎಂಬ ಭಾವನೆ ಮಧ್ವಾಚಾರ್ಯರಿಗೆ ಮೂಡಿತು. ಮಣ್ಣನ್ನು ತೆರೆದಾಗ ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಒಳಗೆ ಶ್ರೀಕೃಷ್ಣನ ಸುಂದರ ವಿಗ್ರಹ. ಈ ವಿಗ್ರಹವನ್ನು ವಿಶ್ವಕರ್ಮನೇ ತಯಾರಿಸಿ ರಮಿಣೀ ದೇವಿಯು ದ್ವಾರಕೆಯಲ್ಲಿ ಆರಾಧಿಸಿದ್ದಳು ಎಂಬ ನಂಬಿಕೆಯಿದೆ. ಮಧ್ವಾಚಾರ್ಯರು ಆ ವಿಗ್ರಹವನ್ನು ಉಡುಪಿಗೆ ತರಿಸಿ ಪ್ರೀತಿಯಿಂದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು. ವಿಚಿತ್ರವಾಗಿ ವಿಗ್ರಹವು ಪೂರ್ವಕ್ಕೆ ನೋಡದೆ ಪಶ್ಚಿಮಕ್ಕೆ, ಅಂದರೆ ಸಮುದ್ರದ ಕಡೆಗೆ ಮುಖ ಮಾಡಿತ್ತು. ಹಲವಾರು ವರ್ಷಗಳ ನಂತರ ಕನಕದಾಸ ಎಂಬ ದಾಸಸಾಹಿತ್ಯದ ಮಹಾನ್ ಭಕ್ತನು ದೇವರನ್ನು ನೋಡುವುದಕ್ಕಾಗಿ ಬಂದ. ಆದರೆ ಅವನಿಗೆ ಅಂದಿನ ಸಾಮಾಜಿಕ ನಿಯಮಗಳ ಕಾರಣದಿಂದ ದೇವಸ್ಥಾನದ ಒಳಗೆ ಪ್ರವೇಶಿಸಲು ಅವಕಾಶ ಇರಲಿಲ್ಲ. ವ್ಯಥೆಗೊಂಡು ಅವರು ಹಿಂದಿನ ಭಾಗದಲ್ಲೇ ನಿಂತು ಹೃದಯಪೂರ್ವಕವಾಗಿ ಭಜನೆ ಹಾಡತೊಡಗಿದರು. ಅವನ ಭಕ್ತಿಯಿಂದ ಪ್ರಭಾವಿತನಾದ ಶ್ರೀಕೃಷ್ಣನು ವಿಗ್ರಹವನ್ನು ತಿರುಗಿಸಿ ಗೋಡೆಯೊಂದರಲ್ಲಿ ಚಿಕ್ಕ ಕಿಟಕಿಯಂತೆ ಒಂದು ದ್ವಾರವನ್ನು ಸೃಷ್ಟಿಸಿದ. ಇಂದು ಅದನ್ನು ಕನಕನ ಕಿಂಡಿ ಎನ್ನುತ್ತಾರೆ. ಆ ದಿನದಿಂದ ಉಡುಪಿ ಭಕ್ತಿ, ಸಮಾನತೆ ಮತ್ತು ದೈವಿಕ ಕರುಣೆಯ ಪ್ರತೀಕವಾಗಿ ಪ್ರಸಿದ್ಧವಾಯಿತು. ಇಂದು ಸಹ ಉಡುಪಿಯ ಆಹಾರದ ಸುಗಂಧ, ಮಠಗಳ ಸಂಪ್ರದಾಯ ಮತ್ತು ಕೃಷ್ಣನ ದರ್ಶನ ಎಲ್ಲರ ಹೃದಯವನ್ನು ಆನಂದದಿಂದ ತುಂಬುತ್ತದೆ.